ಗರಿ ಗರಿಯಾದಂತಹ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬಾ ಈಸಿ, ಟ್ರೈ ಮಾಡಿ ನೋಡಿ. ಮೈಸೂರು ಪಾಕ್ ಮಾಡೋದಕ್ಕೆ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1.5 ಕಪ್ ಆಗುವಷ್ಟು ಸಕ್ಕರೆ, ಹಾಗೆಯೇ 2 ಕಪ್ ಆಗುವಷ್ಟು ಎಣ್ಣೆ, ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಎಣ್ಣೆ ಬದಲು ಕಂಪ್ಲೀಟಾಗಿ ತುಪ್ಪನೇ ಯೂಸ್ ಮಾಡ್ಕೊಳ್ಬೋದು. ನಾನು ಇನ್ನೊಂದು ಪಾತ್ರೆ ತೊಗೊಳ್ತೀನಿ. ಈ ಥರ ಆಳವಾದ ಪಾತ್ರೆನ ತೊಗೊಳ್ಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈ ಥರ ನೀಟಾಗಿ ಗ್ರೀಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಮೈಸೂರು ಪಾಕ್ ಆದಾಗ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದಕ್ಕೆ. ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ತೊಗೊಂಡಿರುವಂತಹ 2 ಕಪ್ ಆಯಿಲ್ನ ಹಾಕ್ಕೊಳ್ತೀನಿ. ನೀವು ಬೇಕಿದ್ದರೆ 1 ಕಪ್ ಆಯಿಲು ಇಲ್ಲ 1 ಕಪ್ ತುಪ್ಪ ಯೂಸ್ ಮಾಡಿ, ಇಲ್ಲ 2 ಕಪ್ ತುಪ್ಪನೂ ಬೇಕಾದರೆ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇನ್ನೊಂದು ಕಡೆ ನಾನು ಪಾತ್ರೆಯಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಗಂಟು ಉಳ್ಕೊಳ್ಳೋದಿಲ್ಲ. ತೊಗೊಂಡಿರುವಂತಹ 2 ಕಪ್ ಆಯಿಲಲ್ಲಿ ಇದರಲ್ಲಿ 2 ಸೌಟ್ ಆಗುವಷ್ಟು ಆಯಿಲ್ನ ಇದಕ್ಕೆ ಹಾಕ್ಕೊಳ್ತೀನಿ. ಆಯಿಲ್ನೇನು ನಾನು ಬಿಸಿ ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. 2 ಸೌಟಷ್ಟು ಆಯಿಲ್ ಹಾಕಿದ್ದೀನಿ. ಇದನ್ನ ನೀಟಾಗಿ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದು ಇವಾಗ ರೆಡಿ ಆಗಿದೆ. ಇಷ್ಟಾದರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಹಿಟ್ಟು. ನೆಕ್ಸ್ಟು ಇನ್ನೊಂದು ಕಡೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಹಾಗೆಯೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಬೇಕು. ಸಕ್ಕರೆ ಪಾಕಕ್ಕೆ ನಾನು 1.5 ಕಪ್ ಆಗೋಷ್ಟು ಸಕ್ಕರೆ, ಹಾಗೆಯೇ 3/4 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತೀನಿ. ನೋಡಿ, ಇದರಲ್ಲಿ 3/4 ಕಪ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ನಾವು ಗರಿ ಗರಿಯಾದಂತಹ ಮೈಸೂರು ಪಾಕ್ ಗಟ್ಟಿಯಾಗಿ ಬೇಕು ಅಂದರೆ ಸಕ್ಕರೆ ಎಣ್ಣೆನ ಕಾಯಿಸ್ಕೊಳ್ತಾ ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡು ಮಾಡಬೇಕು. ಈ ಥರ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆನ ನೀವು ಒಂದೆಳೆ ಪಾಕ ಮಾಡಿಕೊಳ್ಬೇಕು. ನೋಡಿ, ಸಕ್ಕರೆ ಪಾಕ ಆಗ್ತಾಯಿದೆ. ಇಷ್ಟಾದರೆ ಸಾಕು ನಮಗೆ. ಇದಿವಾಗ ಒಂದೆಳೆ ಪಾಕ ಬಂದಿದೆ. ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಕಡಲೆ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟು ಮತ್ತು ಸಕ್ಕರೆ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪನೇ ಬಿಸಿ ಎಣ್ಣೆ ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ನಾನಿವಾಗ ಬಿಸಿ ಎಣ್ಣೆ ಹಾಕ್ಕೊಳ್ತೀನಿ. ಈ ಥರ ಬಿಸಿ ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ನೋಡಿ. ಇದು ಇವಾಗ ಎಣ್ಣೆ ಅಷ್ಟು ತೊಗೊಂಡಿದೆ, ಮತ್ತು ಎಣ್ಣೆ ಹಾಕ್ಕೊಳ್ತೀನಿ. ಇದೇ ರೀತಿ ನಾವು ಎಣ್ಣೆ ತೊಗೊಳ್ತಾ ಇದ್ದಾಗೇ ಅಷ್ಟು ಎಣ್ಣೆ 2 ಕಪ್ ಏನು ತೊಗೊಂಡಿದ್ದೀವೋ ಆ ಎಣ್ಣೆ ಎಲ್ಲ ಖಾಲಿ ಆಗೋ ಥರ ಹಾಕ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಳ್ಬೇಕು. ಕಂಟಿನ್ಯೂಸ್ ಆಗಿ ನಾನು ಇದೇ ಥರ ಮಾಡ್ತೀನಿ. ಎಣ್ಣೆ ಖಾಲಿ ಆಗೋವರೆಗೂ ಅದು ಎಣ್ಣೆ ತೊಗೊಳ್ತಾ ಹೋಗುತ್ತೆ. ಇವಾಗ ನೋಡ್ಕೊಂಡು ಬಿಸಿ ಎಣ್ಣೆ ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ, ಇದು ಇವಾಗ ಆಗಿದೆ. ಕಂಪ್ಲೀಟಾಗಿ 2 ಕಪ್ ಆಯಿಲ್ನು ನಾನು ಸ್ವಲ್ಪ ಎಣ್ಣೆನ ಕಡಲೆ ಹಿಟ್ಟು ಕಲಸೋದಕ್ಕೆ ಯೂಸ್ ಮಾಡಿಕೊಂಡೆ. ಹಾಗೆ ಉಳಿದಿರೋದು ಅಷ್ಟು ಎಣ್ಣೆನ ಬಿಸಿ ಇದಕ್ಕೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬಂದೆ. ನೆಕ್ಸ್ಟ್ ಇದು ಎಣ್ಣೆ ಸ್ವಲ್ಪ ಬಿಡ್ತಾ ಬರುತ್ತೆ. ಆವಾಗ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಹೇಳಿ ಆವಾಗ ಇನ್ನೊಂದು ಪಾತ್ರೆಗೆ ನಾವು ಹಾಕ್ಕೊಳ್ಬೇಕಾಗತ್ತೆ. ನಾವು ಕೊನೆಯಲ್ಲಿ ಸ್ವಲ್ಪ 1-2 ಅಥವಾ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡ್ರೆ ನಮಗೆ ತುಪ್ಪದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಲಾಸ್ಟಿಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಇದನ್ನು ತಿರುಗಿಸ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ನೋಡಿ, ಇದು ಇವಾಗ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟಾದರೆ ನಮಗೆ ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ. ಈ ಥರ ಕರೆಕ್ಟಾಗಿ ಎಣ್ಣೆ ಬಿಡಬೇಕು. ಇಷ್ಟಾದರೆ ಸಾಕು. ಇದು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಇದನ್ನು ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಎಣ್ಣೆ ಬಿಡಬೇಕಾದ ಆವಾಗಲೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮೈಸೂರು ಪಾಕು. ಈ ಥರ ಹಾಕಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಎಲ್ಲ ಯಾವ ಥರ ತೊಗೊಂಡಿದೆ ತಣ್ಣಗಾದ್ಮೇಲೆ ಅಂತ ಹೇಳಿ. ಸ್ವಲ್ಪ ಒಂದು 5 ನಿಮಿಷ ಆಗಿದ್ದೇ ನೀವು ಪೀಸ್ನ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಗಟ್ಟಿ ಆದಮೇಲೆ ಅಷ್ಟು ಈಸಿಯಾಗಿ ಪೀಸ್ ಕಟ್ ಮಾಡೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ತಣ್ಣಗಾಗಿದೆ ಅಂತ ಅನಿಸಿದ್ದೇನೆ ನಾವು ಈ ಥರ ಪೀಸ್ನ ಕಟ್ ಮಾಡ್ಕೊಳ್ಬಿಡಬೇಕು. ನೋಡಿ, ಇದು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಆಳವಾಗಿರೋ ಪಾತ್ರೆಯಲ್ಲಿ ನೀವು ಮೈಸೂರು ಪಾಕ್ ಮಾಡಿದ ಮೇಲೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ.
ನಿಮ್ಗೇನಾದರೂ ಇಲ್ಲಿ ಪಾತ್ರೆಗೆ ಹಾಗೆ ಹಿಡ್ದಿದೆ ಅಂದರೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡ್ರೆ ನಿಮ್ಗೆ ಬಿಟ್ಬಿಡತ್ತೆ. ಇದಿವಾಗ ನೋಡಿ ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿಯಾಗಿದೆ. ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಇದ್ರ ಮೇಲೆ ಮತ್ತೆ ಕಟ್ ಮಾಡ್ಕೊಳ್ತೀನಿ. ನೋಡಿ ಮೈಸೂರು ಪಾಕ್ ಯಾವ ಥರ ರೆಡಿಯಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಈಸಿ ಕೂಡ ಮಾಡೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಈ ಥರ ಡಿಫ್ರೆಂಟ್ ಆಗಿರೋ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಪಾತ್ರೆಗೆ ಹಾಕ್ಕೊಂಡು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.